ಸರ್, ಜಿಕೆ ಗ್ರೂಪ್ ಆಫ್ ಕಂಪನೀಸ್ ಇವತ್ತು ಬಳ್ಳಾರಿಯ ಮನೆ ಮನೆ ಮಾತಾಗಿದೆ. ಇದರ ಬಗ್ಗೆ ನಿಮ್ಮಿಂದ ಮತ್ತಷ್ಟು ಮಾಹಿತಿಯನ್ನು ನಾನು ಪಡ್ಕೊಳ್ಬೇಕಾದ್ರೆ ಅದಕ್ಕಿಂತ ಮುಂಚೆ ಜಿಕೆ ಸ್ವಾಮಿ ಅವರು ಯಾರು, ನಿಮ್ಮ ಬಾಲ್ಯ ಹೇಗಿತ್ತು ಅಂತ. ನಾವು ಮೂಲತಃ ಕೆಂಚಾನಪಲ್ಲಿ ಗ್ರಾಮ ಅಂತೇಳಿ ಒಂದು ಆಂಧ್ರದಲ್ಲಿ ಬಳ್ಳಾರಿಗೆ ಆಲ್ಮೋಸ್ಟ್ 50 ಕಿಲೋಮೀಟರ್ಸ್ ದೂರದಲ್ಲಿದ್ದೀವಿ. ನಾನು ಎಜುಕೇಷನ್ ಎಲ್ಲ ವೆನ್ ಐ ವಾಸ್ ಲೈಕ್ 8 years old ನಾನು ಬಳ್ಳಾರಿಗೆ ಶಿಫ್ಟ್ ಆಗಿ ಬಳ್ಳಾರಿಯಲ್ಲೇ ಎಲ್ಲ ಎಜುಕೇಷನ್ ಮಾಡಿ ಆದಮೇಲೆ ಬೆಂಗಳೂರಲ್ಲಿ ಸ್ವಲ್ಪ ವರ್ಷ ಕೆಲಸ ಮಾಡಿ ಆದಮೇಲೆ ಸಿಂಗಾಪುರಲ್ಲಿ ಹೋಗಿ ಅಲ್ಲಿ ಒಂದು 6 years ಕೆಲಸ ಮಾಡಿ ಮತ್ತೆ ಇಂಡಿಯಾಗೆ ಬಂದು ಮತ್ತೆ ಸ್ವಲ್ಪ ಸಮಾಜ ಸೇವೆಗಳಲ್ಲಿ ತುಂಬ ಇನ್ವಾಲ್ವ್ ಆಗಿ ಕೆಲಸ ಮಾಡ್ತಾ ಇದ್ದೀವಿ ಮೇಡಮ್. ಓಕೆ, ಇವತ್ತು ಜಿಕೆ ಫೌಂಡೇಶನ್ ಅಂತ ಹೇಳಿದ್ರೆ ಬಳ್ಳಾರಿಯ ಮನೆ ಮನೆ ಮಾತಾಗಿದೆ. ಪ್ರತಿಯೊಬ್ಬರೂ ಕೂಡ ಅಸಹಾಯಕರು, ನಿರಾಶ್ರಿತರು, ಅಮಾಯಕ ವರ್ಗ ಏನಿದೆ ಅವರೆಲ್ಲರೂ ನಿಮ್ಮನ್ನ ಮಗನಾಗಿ ಅಣ್ಣನಾಗಿ ಕಂಡು ಅವರ ಕುಟುಂಬದಲ್ಲಿ ಒಂದು ಸ್ಥಾನ ಕೊಟ್ಟಿದ್ದಾರೆ. ನೀವು ಅವ್ರಿಗೆ ಹಾಗೆ ಬೆನ್ನೆಲುಬಾಗಿ ನಿಂತ್ಕೊಂಡಿದ್ದೀರಾ. ಜಿಕೆ ಫೌಂಡೇಶನ್ ಬಗ್ಗೆ ನಾವು ಮಾತನಾಡೋದಾದ್ರೆ, ತಾಯಿ ಮತ್ತು ನಮ್ಮ ಊರು ಯಾವತ್ತಿಗೂ ನಮಗೆ ನೆನಪಿದ್ದೇ ಇರುತ್ತೆ. ಯಾವ ದೇಶದಲ್ಲಿದ್ದರೂ ಕೂಡ ನಾವೇನೋ ಒಂದು ಚೇಂಜ್ ತರಬೇಕು, ಏನೋ ಒಂದು ಸಹಾಯ ಮಾಡಬೇಕು, ಏನೋ ಒಂದು ಬದಲಾವಣೆ ತರಬೇಕು, ವ್ಯವಸ್ಥೆಯಲ್ಲಿ ಏನೇನು ನಡೀತಾ ಇದೆ. ಮತ್ತು ನಾನು ಒಂದು 6 months ವರ್ಕ್ ಫ್ರಮ್ ಹೋಮ್ ಮಾಡ್ಕೊತ ಇಂಡಿಯಾ ಸಿಂಗಾಪುರ್ ಟ್ರಾವೆಲ್ ಮಾಡ್ತಾಯಿದ್ದೆ ವೆರಿ ಆಫನ್, ಲೈಕ್ ಎವ್ರಿ ಮಂತ್ ಐ ಯೂಸ್ ಟು ಟ್ರಾವೆಲ್. ಆವಾಗ ನನಗೆ ಚೇಂಜಸ್ ತುಂಬ ಕಾಣಿಸ್ತು. ಇಲ್ಲಿ ನೋಡೋದಕ್ಕೂ ಅಲ್ಲಿ ನೋಡೋದಕ್ಕೂ ವ್ಯವಸ್ಥೆ ತುಂಬ ಚೇಂಜ್ ಅನ್ನಿಸ್ತು. ಅದಕ್ಕೆ ಸ್ವಲ್ಪ ನಾನು ಚೇಂಜಸ್ ತರಬೇಕಂತೇಳಿ ಒಂದು ಜಿಕೆ ಫೌಂಡೇಶನ್ ಕಟ್ಕೊಂಡೆ. ಅದ್ರ ಮೂಲ ಉದ್ದೇಶ ಒಂದು ಎಜುಕೇಷನ್ಗೆ, ಒಂದು ಹೆಲ್ತ್ಗೆ, ಒಂದು ಸ್ಪೋರ್ಟ್ಸ್ಗೆ ಒಂದು ಪ್ರಾಮುಖ್ಯತೆ ಕೊಟ್ಟು ಅದನ್ನು ನಾವು ಫೌಂಡೇಶನ್ ಸ್ಟಾರ್ಟ್ ಮಾಡಿದ್ವಿ. ನೀವು ಮೊದಲು ಗುರಿಯಲ್ಲಿ ಇಟ್ಕೊಂಡಿದ್ದು ಅಥವಾ ಗಮನದಲ್ಲಿ ಇಟ್ಕೊಂಡಿದ್ದು ನಮ್ಮ ಯೂತ್ ಯಾರಿದ್ದಾರೆ ಅವ್ರನ್ನ. ಅದಾದ ಬಳಿಕ ಯಾರು ಅನಾರೋಗ್ಯಕ್ಕೆ ತುತ್ತಾಗಿ ಲಿಟ್ರಲಿ ಕಣ್ಣೀರಲ್ಲಿ ಕೈ ತೊಳಿತಿದ್ದಾರೆ ಅಂತ ಹೇಳ್ಬೋದು, ಅಂಥ ಜನರನ್ನೇ ನಾನು ಸಹಾಯ ಮಾಡಬೇಕು ಅಂತ ಹೇಳಿ ನಿಮ್ಮ ಮನಸ್ಸಿಗೆ ಯಾಕೆ ಬಂತು ಅಂತ? ನಾನು ಫಸ್ಟ್ ಒಂದು ಸ್ಕೂಲ್ ಪ್ರೋಗ್ರಾಮ್ ಮಾಡಿದ್ವಿ. ಆ ಸ್ಕೂಲ್ ಪ್ರೋಗ್ರಾಮಲ್ಲಿ ನಾನು ತುಂಬ ಎಮೋಷನಲ್ ಆಗಿ ಕನೆಕ್ಟ್ ಆಗಿಬಿಟ್ಟೆ. ಅಲ್ಲಿ ಬೇಸಿಕ್ ನೀಡ್ಸ್ ನಾವೇನು ಹಾರ್ಡ್ಲಿ ಈವನ್ ಇಫ್ ಐ ಸ್ಪೆಂಡ್ ಲೈಕ್ 1 lakh per ಸ್ಕೂಲ್, ಅಲ್ಲಿ ಅವರು ಬೇಸಿಕ್ ನೀಡ್ಸ್ ಅಂದರೆ ಒಂದು ಕ್ಲಾತ್ಸ್ ಇರ್ಬೋದು, ಒಂದು ಶೂಸ್ ಇರ್ಬೋದು, ಒಂದು ಬೆಲ್ಟ್ ಇರ್ಬೋದು, ಮತ್ತು ಒಂದು ಬುಕ್ಸ್ ಇರ್ಬೋದು. ಅವರು ಸಂತೋಷ ಪಟ್ಟಿದ್ದು ನೋಡಿ ನಾನು ತುಂಬ ಎಮೋಷನಲಿ ಕನೆಕ್ಟ್ ಆಗಿಬಿಟ್ಟೆ. ಅದರಲ್ಲಿದ್ದ ಮತ್ತು ಬೇರೆ ಸ್ಕೂಲ್ಸ್ ವಿಲೇಜಸಲ್ಲಿ ಸುಮಾರಷ್ಟು ಸ್ಕೂಲ್ಸ್ಗೆ ನಾನು ಆದಷ್ಟು ಸಹಾಯ ಮಾಡಿದ್ದೀನಿ. ಮತ್ತು ನಾನು ಸಿಟಿಯಲ್ಲಿ ಕೂಡ ಒಂದು ವಾಡ್ಲಾ ಕಾಲೇಜ್ ಎಂಬುದೊಂದಿದೆ, ಅಲ್ಲಿ ಕೂಡ CT ನೀಟ್ ಟ್ರೈನಿಂಗ್ ಕೊಡಿಸ್ಬೇಕಂತೇಳಿ ಒಂದು ಪ್ರಾಂಶುಪಾಲರು ನನ್ನ ರಿಕ್ವೆಸ್ಟ್ ಮಾಡ್ಕೊಂಡು ಕೂಡ ಅಲ್ಲಿ ಕೂಡ ಕೊಡಿಸಿದ್ದೀನಿ. 2 years ಕೊಡಿಸ್ತಾ ಇದ್ದೀನಿ. ಅದು ಬುಕ್ಸ್ಗೆ ಏನು ಸ್ಪಾನ್ಸರ್ ಮಾಡಬೇಕಂತ ಕೂಡ ಮಾಡಿದ್ದೀವಿ. ಮತ್ತು ಆರೋಗ್ಯ ವಿಷಯಕ್ಕೆ ಬಂದರೆ ಸುಮಾರಷ್ಟು ಹೆಲ್ಪ್ ಮಾಡಿದ್ದೀವಿ ಬ್ಯಾಕ್ವರ್ಡ್ ಏರಿಯಾಸಲ್ಲಿ ಇರುವವರಿಗೆ. ಓಕೆ, ಬಳ್ಳಾರಿಯ ಯೂತ್ ಲೀಡರ್, ಯೂತ್ ಐಕಾನ್, ಡೈನಮಿಕ್ ಲೀಡರ್ ಅಂತೆಲ್ಲ ನಿಮ್ಮನ್ನು ಕರೀತಾರೆ. ನೀವು ಎಜುಕೇಷನ್ಗೆ ಬಹಳ ಹೆಚ್ಚು ಪ್ರಾಮಿನೆನ್ಸ್ ಅನ್ನು ಕೊಡ್ತಾ ಇರೋದು. ಯಾಕೆ ಎಜುಕೇಷನ್ ಅಷ್ಟು ಇಂಪಾರ್ಟೆಂಟ್ ಅಂತ ನಮ್ಮ ಇವತ್ತಿನ ಜನತೆಗೆ ಹೇಳೋದಾದರೆ ಏನು ಹೇಳ್ತೀರಾ? ಪ್ರತಿಯೊಬ್ಬ ಮನೆಯಲ್ಲಿ ಒಬ್ಬರು ಎಜುಕೇಟೆಡ್ ಆಗಿದ್ದಾರೆ ಅಂದರೆ ಎಂಟೈರ್ ಫ್ಯಾಮ್ಲಿ ಮತ್ತು ನೆಕ್ಸ್ಟ್ 2-3 ಜನರೇಷನ್ಸ್ ಅವರು ತುಂಬ ಸಕ್ಸಸ್ಫುಲ್ ಆಗಿ ಲೈಫ್ ಲೀಡ್ ಮಾಡ್ಬೋದು ಎಂಬುದು ನನ್ನ ಮುಖ್ಯ ಉದ್ದೇಶ. ಮತ್ತು ಶಿಕ್ಷಣಕ್ಕೆ ಯಾಕೆ ಅಷ್ಟು ಒತ್ತಾಯ ಕೊಡ್ತಾ ಇದ್ದೀವಿ ಅಂದರೆ, ನಾನು ಒಂದು ಶಿಕ್ಷಣದಲ್ಲಿದ್ದಾನೆ ನಾನು ಈ ಲೆವೆಲ್ಗೆ ಬಂದಿರೋದು. ಪ್ರತಿಯೊಬ್ಬರ ಮನೆಯಲ್ಲಿ ಈವನ್ ಹೆಣ್ಮಕ್ಳಾಗಲಿ ಒಂದು ಈಕ್ವಲ್ ಪ್ರಿಫರೆನ್ಸ್ ಕೊಟ್ಟು ಅವ್ರನ್ನೂ ಓದಿಸ್ಬೇಕು. ಪ್ರತಿಯೊಬ್ಬರು ಓದ್ಕೊಂಡ್ರೆ ಅದು ಎಂಟೈರ್ ಫ್ಯಾಮಿಲಿನೇ ಚೇಂಜ್ ಆಗುತ್ತೆ ಅಂತೇಳಿ ನನ್ನ ಒಂದು ಆಸೆ, ಒಂದು ಗುರಿ. ಸಿಂಗಾಪುರ್ನ ನೋಡಿದ್ದೀರಾ ನೀವು? ಅಲ್ಲಿನ ಎಜುಕೇಷನ್ ಸಿಸ್ಟಮ್ ಆಗಿರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು. ನಿಮ್ಮ ತಾಯ್ನಾಡು ಬಳ್ಳಾರಿಗೆ ಬಂದಂಥ ಸಂದರ್ಭದಲ್ಲಿ ಏನೇನು ಚೇಂಜಸ್ ತರಬೇಕು ಅಂತ ಅನ್ನಿಸ್ತು ನಿಮಗೆ, ಅಂದರೆ ಎಜುಕೇಷನಲ್ಲಿ, ಇನ್ಫ್ರಾಸ್ಟ್ರಕ್ಚರ್ನಲ್ಲಿ? ಅದರಲ್ಲಿ ತುಂಬ ಲ್ಯಾಗ್ ಇದ್ದೀವಿ ಟಿಲ್ ಡೇಟು. ಗಣಿನಾಡು ಅಂದರೆ ದೇಶದಲ್ಲಿ ಎಲ್ಲಿ ಹೋದ್ರೂ ಕೂಡ ಹೆಸರಿದೆ, ಆದರೆ ತುಂಬ ಕೊರತೆಗಳಿದ್ದಾವೆ. 42 yearsಲಿದ್ದ ಆ್ಯಸ್ ಫಾರ್ ಎಸ್ ಐ ನೋ ಅದು ಡ್ರೈನೇಜ್ ಸಿಸ್ಟಮ್ಮೇ ಅದು ರೀವರ್ಕ್ ಮಾಡಿಲ್ಲ ನಾವು ಬಳ್ಳಾರಿ ಜಿಲ್ಲೆಯಲ್ಲಿ. ಮತ್ತು ರೋಡ್ಸ್ ಇರ್ಬೋದು, ಸುಮಾರಷ್ಟು ಜಾಗದಲ್ಲಿ ಪಾಟ್ ಎಲ್ಲ ಹಂಗೆ ಬಿದ್ದಿರ್ತವೆ. ಹೆಲ್ತ್ ಅಂಡ್ ಫಿಟ್ನೆಸ್ ಬಗ್ಗೆ ಕೂಡ ಗಮನವನ್ನು ಹರಿಸ್ತಾ ಇದ್ದೀರಾ. ಸೊ ಈ ಹೆಲ್ತ್ ಅಂಡ್ ಫಿಟ್ನೆಸ್ಗೆ ನೀವು ಮಾಡಿರುವಂಥ ಕಾನ್ಸೆಪ್ಟ್ ಬಗ್ಗೆ ವಿವರಿಸೋದಾದರೆ? ನಾನು ಒಂದು 1 year ಬ್ಯಾಕು ಜಿಮ್ಗೆ ಸ್ಟಾರ್ಟ್ ಮಾಡಿದೆ, ನಾನೇ ಜಿಮ್ಗೆ ಹೋಗೋದಕ್ಕೆ. ಅಲ್ಲಿ ಎಲ್ಲ ನೋಡಿದಾಗ ಯೂತ್ ತುಂಬ ಕಷ್ಟ ಬೀಳ್ತಾರೆ. ಆಲ್ಮೋಸ್ಟ್ 3-4 hours ಅವರು ಕಷ್ಟ ಬೀಳೋದು ನೋಡಿ ಸ್ವಲ್ಪ ಜಿಮ್ ಓನರ್ಸ್ ಹತ್ರ ಕಳಿಸಿ ನಾನು ಮಾತಾಡಿದೆ ಯಾವ ಥರ ಮಾಡೋಣ ಅಂತೇಳಿ. ಅವರು ಇಲ್ಲ ಸರ್, ಇದು ಒಂದು ಆಲ್ಮೋಸ್ಟ್ ನಾವು ಒಂದು 30 yearsಲಿಂದ ಪ್ಲಾನ್ ಮಾಡ್ತಾ ಇದ್ದೀವಿ. ತುಂಬ ಸೀನಿಯರ್ಸ್ ಅವರು, ಇಲ್ಲ ನಾವು ಇದು ಸಕ್ಸಸ್ ಮಾಡೋಕ್ಕೆ ಆಗಿಲ್ಲ, ಒಂದು ಅಸೋಸಿಯೇಷನ್ ಮಾಡೋಣ ಅಂತೇಳಿ ಅವರು ನಮ್ಮ ಹತ್ರ ಅಪ್ರೋಚ್ ಆದರು. ಆಗಲಿ ಅಂತೇಳಿ ನಾನು ಒಂದು 2 ಪ್ರೋಗ್ರಾಮ್ ಮಾಡಿದ್ವಿ ಇಷ್ಟುವರೆಗೂ. ತುಂಬ ಸಕ್ಸಸ್ಫುಲ್ ಆಗಿದೆ ಅದು. ಬಳ್ಳಾರಿ ಡಿಸ್ಟ್ರಿಕ್ಟ್ ಫಿಟ್ನೆಸ್ ಅಸೋಸಿಯೇಷನ್ ಅಂತೇಳಿ ಆಲ್ಮೋಸ್ಟ್ 29-30 ಜಿಮ್ಸ್ಗೆ ಇವಾಗ ನಾನು ಪ್ರೆಸಿಡೆಂಟ್ ಆಗಿದ್ದೀನಿ. ಮತ್ತು ಬರುವ ಡಿಸೆಂಬರಲ್ಲಿ 2025 ಡಿಸೆಂಬರಲ್ಲಿ ನಾವು ಎಂಟೈರ್ ಕಲ್ಯಾಣ ಕರ್ನಾಟಕ ತುಂಬ ಗ್ರ್ಯಾಂಡಾಗಿ 7 districts ಆರ್ 31 ತಾಲೂಕಾಸ್, ಪ್ರತಿಯೊಂದು ತಾಲೂಕನ್ನು ನಾವು ಜಿಮ್ಸ್ನೆಲ್ಲ ಕಳಿಸಿ ಒಂದು ದೊಡ್ಡದಾಗಿ ಪ್ರೋಗ್ರಾಮ್ ಮಾಡಬೇಕಂತೇಳಿ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಬೈ ಡಿಸೆಂಬರ್ ಅದು ಆಗುತ್ತೆ ಮೇಡಮ್. ಓಕೆ ಸರ್, ಈಗ ಈ ಹೆಲ್ತ್ ಆ್ಯಂಡ್ ಫಿಟ್ನೆಸ್ನ ಭಾಗವಾಗಿಯೇ
ಒಂದಷ್ಟು ಜನ ಅನಾರೋಗ್ಯಕ್ಕೆ ಯಾರು ತುತ್ತಾಗಿದ್ದಾರೆ, ಆಸ್ಪತ್ರೆಗೆ ಹೋಗೋದಕ್ಕೆ ಸಾಧ್ಯ ಆಗ್ತಿಲ್ಲ ಅನ್ನುವಂಥವ್ರು ಇರ್ತಾರೆ. ಅವರಿಗೆ ಕೂಡ ನಿಮ್ಮ ಟ್ರಸ್ಟ್ನಿಂದ, ನಿಮ್ಮ ಫೌಂಡೇಶನ್ನಿಂದ ಸಹಾಯ ಹಸ್ತ ಚಾಚಲಾಗಿದೆ ಅನ್ನೋದನ್ನು ನಾವು ಕೇಳಿ ತಿಳ್ಕೊಂಡ್ವಿ. ಇದ್ರ ಬಗ್ಗೆ ಹೇಳೋದಾದ್ರೆ, ಜನರ ಆರೋಗ್ಯಕ್ಕೆ ನೀವು ಮಾಡಿದ ಸಹಾಯದ ಬಗ್ಗೆ ಹೇಳೋದಾದ್ರೆ? ಸುಮಾರಷ್ಟು ಹೆಲ್ಪ್ ಮಾಡಿದ್ದೀವಿ. ಆಫ್ ದ ರಿಕಾರ್ಡ್ ಕೂಡ ಸುಮಾರಷ್ಟು ಮಾಡ್ತೀವಿ. ಯಾಕಂದರೆ ಪ್ರತಿಯೊಂದು ಪಬ್ಲಿಸಿಟಿ ಮಾಡಿದ್ರೆ ಎಕ್ಸ್ಪೆಕ್ಟೇಷನು ಜಾಸ್ತಿ ಆಗಿಬಿಡುತ್ತೆ ಜನರಲ್ಲಿ. ಬಟ್ ಏನೇ ಕುಂದುಕೊರತೆಗಳಿದ್ದಲ್ಲಿ ನಾವು ನಮ್ಮ ಕೈಲಾದಷ್ಟು ಅಂದರೆ ಒಂದು 90% ಆರೋಗ್ಯ ವಿಷಯದಲ್ಲಿ ಸಹಾಯ ಮಾಡಿದ್ದೀವಿ. ಸುಮಾರಷ್ಟು ಜನ ಅಂದರೆ ಕನೆಕ್ಷನ್ ಇರಲ್ಲ ಅವ್ರಿಗೆ. ಒಂದು CM ರಿಲೀಫ್ ಫಂಡ್ ಇರ್ಬೋದು, ಇಲ್ಲಿ ಯಾವ ಥರ ಅಪ್ರೋಚ್ ಆಗಬೇಕು, ಯಾವ ಥರ ಅದನ್ನು ನಾವು ಬೆನಿಫಿಟ್ಸ್ ತೊಗೋಬೇಕು. ಈವನ್ ಗೌರ್ಮೆಂಟ್ ಕೂಡ 100% ಅವ್ರಿಗೆ ಫುಲ್ ಪೇಮೆಂಟ್ ಮಾಡೋಕ್ಕಾಗಲ್ಲ. ಅಂಥ ಸಮಯದಲ್ಲಿ ಏನನ್ನ ಅವ್ರಿಗೆ ಒಂದು 20% ಆಗಲಿ 25% ಆಗಲಿ ಅವ್ರಿಗೆ ಏನೇನು ಹೆಲ್ಪ್ ಬೇಕಾದರೆ ಕೂಡ ನಮ್ಮ ಫೌಂಡೇಶನ್ ಕಡೆಯಿಂದ ಹೆಲ್ಪ್ ಮಾಡ್ತಿರ್ತೀವಿ. ಒಂದು ಹಾರ್ಟ್ ಸರ್ಜರಿ ಇರ್ಬೋದು, ಒಂದು ಕಿಡ್ನಿ ರಿಪ್ಲೇಸ್ಮೆಂಟ್ಸ್ ಇರ್ಬೋದು, ಒಂದು ಸುಮಾರಷ್ಟು ಮಾಡಿದ್ದೀವಿ ಮೇಡಮ್ ಹೆಲ್ತ್ ಇಶ್ಯೂಸಲ್ಲಿ. ಇವಾಗ ಸ್ವಲ್ಪ ಬ್ಯಾಕ್ವರ್ಡ್ ಏರಿಯಾಸ್ ಇದ್ದಾವೆ. ಒಂದು ಕೌಲ್ ಬಾಜಾರು, ಒಂದು ಬಾಪೂಜಿ ನಗರ, ಒಂದು ರಾಧಾಕೃಷ್ಣ ಕಾಲೋನಿ, ಆ ಏರಿಯಾಸಲ್ಲಿ ಈವನ್ ಮೆಡಿಸಿನ್ ತೊಗೊಂಡು ಕೂಡ ಸುಮಾರಷ್ಟು ಜನಕ್ಕೆ ಪ್ರಾಬ್ಲಮ್ ಇದೆ. ಅಂಥವ್ರು ಎಷ್ಟೇ ಜನ ಬಂದರೂ ಕೂಡ ನಾವು ಅವ್ರಿಗೆ ಕೈಲಾದಷ್ಟು ಸಹಾಯ ಮಾಡಿ ಅವ್ರಿಗೆ ಮೆಡಿಸಿನ್ ಆಗಲಿ, ಒಂದು ಮೇಜರ್ ಹೆಲ್ತ್, ಇವಾಗ ಪತ್ರಕರ್ತರಿಗೆಲ್ಲ ನಾವೊಂದು ಹೆಲ್ತ್ ಇನ್ಶೂರೆನ್ಸು ಮಾಡಿಕೊಟ್ಟಿದ್ದೀನಿ ಮೇಡಮ್. ಒಂದು ಲೈಫ್ ಟೈಮ್ ಹೆಲ್ತ್ ಇನ್ಶೂರೆನ್ಸು ಮಾಡಿಕೊಟ್ಟಿದ್ದೀವಿ. ಇವಾಗ ನಮ್ಮ ಫ್ಯಾಮಿಲಿಯಲ್ಲಿ ಏನೇನು ಆಯ್ತು ಅಂದರೆ, ಇವಾಗ ನಮ್ಮ ಸಂದರ್ಭದಲ್ಲಿ ನಮ್ಮ ಅಪ್ಪ ಅವ್ರು ತೀರ್ಕೊಂಡಾಗ ನಾನು ವೆನ್ ಐ ವಾಸ್ ಲೈಕ್ 8 years old, ನಾನು ಆ ಬಾಧೆ ಏನಂಬುದು ನನಗೆ ಗೊತ್ತಿದೆ. ಅದಕ್ಕೆ ಪ್ರತಿಯೊಬ್ಬರ ವಿಷಯದಲ್ಲಿ ಹೆಲ್ತ್ ಅಂತ ನಮ್ಮ ಹತ್ರ ಬಂದಾಗ ನಾನು ಫಸ್ಟು ಆಲೋಚನೆ ಕೂಡ ಮಾಡಲ್ಲ. ಸುಮಾರಷ್ಟು ಜನ ಹಾಸ್ಪಿಟಲ್ ಹಣ ಇದು ಇವಾಗ ನಾವು ಡಿಸ್ಚಾರ್ಜ್ ಆಗಬೇಕು, ಪೇಮೆಂಟ್ ಆಗಬೇಕು, ಅದು ನಾನು ಚೆಕ್ ಮಾಡೋಕ್ಕೆ ಕೂಡ ಆಗಲ್ಲ. ಫೋನ್ಪೇ ಇಮಿಡಿಯೇಟ್ ನಾನು ಆಗ್ತಾಯಿರ್ತೀನಿ. ಎಷ್ಟೊಂದು ಜನಕ್ಕೆ ಹಾಕಿದ್ದೀವಿ ಆ ಥರ. ಹೆಲ್ತು ಈಸ್ ದ ಹೈಯೆಸ್ಟ್ ಪ್ರಿಯಾರಿಟಿ. ನಾವು ಮನುಷ್ಯರು ಬದುಕ್ತಾ ಇದ್ದೀವಿ ಅಂದರೆ, ನಾವು ಏನೇನೋ ಸಾಧನೆ ಮಾಡಬೇಕಂದ್ರೆ ನಮ್ಮ ಹೆಲ್ತ್ ಚೆನ್ನಾಗಿರಬೇಕು. ಯಾವುದೇ ನಿಸ್ವಾರ್ಥತೆಯಿಂದ ನಾನು ಸೇವೆ ಮಾಡಬೇಕು ಅನ್ನುವಂಥದ್ದು ನಿಮ್ಮ ಮನಸ್ಸಿಗೆ ಬಂದಿದ್ದಾದರೂ ಹೇಗೆ? ಇದು ಹೇಗೆ ಸಾಕ್ತಿದೆ ಅಂತ? ಬೆಳೆದಿರೋ ಊರಿಗೆ ಏನನ್ನ ಮಾಡಬೇಕು, ನಾವಲ್ಲಿ ದುಡಿತಾ ಇರೋ ಊರಿಗೆ ಏನನ್ನ ಮಾಡಬೇಕಂತೇಳಿ ಒಂದು ಎಲೆಕ್ಷನ್ ಆದಮೇಲೆ ವಿತಿನ್ 1 monthಲಿಂದ ನಾವು ಕೆಲಸ ಸ್ಟಾರ್ಟ್ ಮಾಡಿದ್ವಿ. ಇದರಲ್ಲಿ ಏನೇ ಆಗಲಿ ಸ್ವಾರ್ಥ ಇಲ್ಲ. ನಾನು ಅಂದ್ಕೊಂಡಿರೋದು ಒಂದೇ, ಇವಾಗ ಸ್ವಾರ್ಥ ಅಂತ ಆಲೋಚನೆ ಮಾಡಿದ್ರೆ ನಾವು ನಮ್ಮ ಮಕ್ಕಳು ಅಂತೇಳಿ ನಾವು ಆಲೋಚನೆ ಮಾಡ್ತೀವಿ. ನಾನು ಸ್ವಾರ್ಥ ಬಿಟ್ಟು ಎಲ್ಲರೂ ನಮ್ಮ ಬಳ್ಳಾರಿ ಜನ ಎಲ್ಲ ನಮ್ಮವ್ರು ಅಂತೇಳಿ ನಾನು ಕೆಲಸ ಮಾಡಿಕೊಂಡು ಮುಂದಕ್ಕೆ ಹೋಗ್ತಾ ಇದ್ದೀನಿ. ಓಕೆ, ಈಗ ನೀವು ಯಾವ್ದಾದ್ರು ಒಂದು ಕಾರ್ಯಕ್ರಮ ಮಾಡ್ತೀರಾ ಅಂತ ಹೇಳಿದ್ರೆ ಸುಮಾರು 10,000 ರಿಂದ 15,000 ಜನ ಸುಮ್ಮನೆ ಕಾರ್ಯಕ್ರಮ ಇದೆ ಅಂತ ಹೇಳಿ ಗೊತ್ತಾಗ್ತಿದ್ದಂಗೆನೆ ಬರ್ತಾರೆ. ಇನ್ನು ನೀವು ಇನ್ವೈಟ್ ಮಾಡಿದ್ರೆ ಬಹಳಷ್ಟು ಜನ, ಲಕ್ಷಾಂತರ ಜನ ಸೇರ್ತಾರೆ, ಅದು ಬೇರೆ ವಿಷಯ. ಇಷ್ಟು ಜನರನ್ನ ಸಂಪಾದನೆ ಮಾಡಿರೋದ್ರ ಕುರಿತಾಗಿ ನಿಮ್ಗೆ ಎಷ್ಟು ಹೆಮ್ಮೆ ಇದೆ, ಎಷ್ಟು ಖುಷಿ ಇದೆ? ನಾನು ಇಷ್ಟುವರೆಗೂ ಯಾರನ್ನೂ ನಮ್ಮ ಟೀಮಲ್ಲಿ ಜಾಯ್ನ್ ಆಗ್ರಿ, ನಾನು ಯಾವತ್ತೂ ಮಾರ್ಕೆಟಿಂಗ್ ಮಾಡಲ್ಲ. ಈವನ್ ನಾನು ಸೋಷಿಯಲ್ ಮೀಡಿಯಾದಲ್ಲಾಗಲಿ, ನನ್ನ ಫೇಸ್ಬುಕ್ ಫಾಲೋ ಆಗ್ರಿ, ಒಂದು ಲೈಕ್ ಮಾಡ್ರಿ, ನಾನು ಯಾವತ್ತೂ ಮಾರ್ಕೆಟಿಂಗ್ ಮಾಡೋಕ್ಕೆ ಹೋಗಲ್ಲ. ನನಗೆ ಜೆನ್ಯೂನ್ ಆಗಿ ಬರೋರು ಇಂಪಾರ್ಟೆಂಟ್ ನನಗೆ. ಪ್ರತಿಯೊಬ್ಬರು ಯಾರೇ ಆಗಲಿ, ಇವಾಗ ಅವ್ರು ಎಷ್ಟೊಂದು ತಪ್ಪು ಮಾಡಿರ್ತಾರೆ, ಅವ್ರ ಪಾಸ್ಟ್ ಎಕ್ಸ್ಪೀರಿಯನ್ಸಲ್ಲಿ ಎಷ್ಟೊಂದು ತಪ್ಪು ಮಾಡಿರ್ತಾರೆ. ಆದರೂ ನಾನು ಅವ್ರ ಪಾಸ್ಟ್ ನಾನು ಜಾಸ್ತಿ ತಿಳ್ಕೊಳಕ್ಕೆ ಹೋಗಲ್ಲ. ಬಟ್ ಪ್ರೆಸೆಂಟ್ ಏನು ಮಾಡ್ತಾ ಇದ್ದಾರೆ, ಅವ್ನ ಫ್ಯೂಚರ್ ಯಾವ ದಾರಿಯಲ್ಲಿ ತೊಗೊಂಡು ಹೋಗ್ಬೇಕಂತೇಳಿ ನನ್ನ ಒಂದು ಗೋಲ್ ಇಟ್ಕೊಂಡು ಯೂತ್ನ ತುಂಬ ಕನೆಕ್ಟ್ ಆಗಿ ಮುಂದಕ್ಕೆ ಹೋಗ್ತಾ ಇದ್ದೀನಿ. ಸರ್, ಇದರ ಜೊತೆಗೆ GK ಸ್ವಾಮಿಯವರು ದೈವ ಭಕ್ತರ ಅನ್ನುವಂಥ ಒಂದು ಪ್ರಶ್ನೆ ಮೂಡುತ್ತೆ. ಯಾಕೆ ಅಂತ ಹೇಳಿದ್ರೆ, ಧರ್ಮ ರಕ್ಷಣೆಗೋಸ್ಕರ, ನಮ್ಮ ದೇವಸ್ಥಾನಗಳ ಉಳಿವಿಗೋಸ್ಕರನೇ ನೀವು ಅನೇಕ ಕಾರ್ಯಕ್ರಮಗಳನ್ನು ಮಾಡಿರೋದು. ಏನು ಹೇಳ್ತೀರಾ? ಪ್ರತಿಯೊಬ್ಬರಿಗೂ ದೇವರಂಬದು ಅದು ಒಂದು ತಂದೆ ತಾಯಿ ಆದಮೇಲೆ ಒಂದು ದೇವ್ರನ್ನೇ ನಾವು ಜಾಸ್ತಿ ಪ್ರಾರ್ಥನೆ ಮಾಡೋದು. ಪ್ರತಿಯೊಬ್ಬರಿಗೂ ಅದು ಇಂಪಾರ್ಟೆಂಟ್ ಕೂಡ. ನಾನು ಒಂದು ಮೊಹರಂ ಇರ್ಬೋದು, ಒಂದು ಗಣೇಶ್ ಫೆಸ್ಟಿವಲ್ ಇರ್ಬೋದು, ನಮ್ಮ ಆಫೀಸ್ಗೆ ಯಾರೇ ಬಂದು ಕೇಳ್ಕೊಂಡು ಕೂಡ ನಾವು ಸಹಾಯ ಮಾಡ್ತೀವಿ. ಇವನ್ ಗುಡಿಗಳು ಕೂಡ ಸುಮಾರಷ್ಟು ಇನ್ಕಂಪ್ಲೀಟ್ ಇದ್ದಾವೆ, ಅದು ಕೂಡ ಸುಮಾರಷ್ಟು ಹೆಲ್ಪ್ ಕೇಳ್ತಾರೆ. ನಮ್ಮ ಆಫೀಸ್ಗೆ ಬಂದವ್ರಿಗೆಲ್ಲ ಒಂದೇ ಹೇಳ್ತೀನಿ, ಗುಡಿ ಇಲ್ಲ ಅಂದರೆ ನಡೆಯುತ್ತೆ, ಬಡಿ ಇಲ್ಲ ಅಂದರೆ ನಡೆಯಲ್ಲ ಅಂತೇಳಿ ಪ್ರತಿಯೊಬ್ಬರಿಗೂ ಹೇಳ್ತಾ ಇರ್ತೀನಿ. ಆದರೂ ಅವರು ರಿಕ್ವೆಸ್ಟ್ ಮಾಡಿಕೊಂಡು, ಒಂದು ಹಿರಿಯರು ಬಂದಿರ್ತಾರೆ, ನಾವು ನೋ ಅನ್ನಕ್ಕೆ ಇಲ್ಲಾರ್ದಂಗೆ ಅವ್ರಿಗೂ ಕೈಲಾದಷ್ಟು ಸಹಾಯ ಮಾಡಿ ಕಳಿಸ್ತಾ ಇರ್ತೀವಿ. ಭಕ್ತಿ ಅಂತೂ ಪ್ರತಿಯೊಬ್ಬರ ಮನಸ್ಸಲ್ಲಿ ಇರಬೇಕು ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಈಗ ಬಳ್ಳಾರಿ ಅಂದಾಕ್ಷಣ ಬಳ್ಳಾರಿಯ ಅಧಿದೇವತೆ ಕನಕದುರ್ಗಮ್ಮ, ಆಕೆಯ ಆಶೀರ್ವಾದವನ್ನ ಪ್ರತಿಯೊಬ್ಬರು ಪಡ್ಕೊಂಡು ಎಲ್ಲ ಕೆಲಸ ಕಾರ್ಯ ಮಾಡ್ತಾರೆ. ನೀವು ಅದೇ ಹಾದಿಯಲ್ಲಿ ಸಾಕ್ತಾ ಇದ್ದೀರಾ. ಕನಕದುರ್ಗಮ್ಮನ ಪುತ್ರ ಅಂತ ಕೂಡ ಅನೇಕ ಜನ ನಿಮ್ಮ ಅಭಿಮಾನಿಗಳು ನಿಮ್ಮನ್ನು ಕರೆಯೋದುಂಟು. ಏನು ಹೇಳ್ತೀರಾ ಅದ್ರ ಬಗ್ಗೆ? ನಾನು ಏನೇ ನಮ್ಮ ಬರ್ಡೇಗೆ ಫಸ್ಟು ನಮ್ಮ ತಾಯಿ ಆಶೀರ್ವಾದ ಪಡ್ಕೊಂಡು ಇಮಿಡಿಯೇಟಾಗಿ ನಾನು ಕನಕದುರ್ಗಮ್ಮ ಆಶೀರ್ವಾದನೇ ಪಡ್ಕೊತೀನಿ ಎವ್ರಿ ಇಯರ್ ಫ್ರಮ್ ಪಾಸ್ಟ್ 3-4 yearsಲಿದ್ದ. ಅವರು ಒಂದು ಗ್ರಾಮ ದೇವತೆ, ಮತ್ತು ಅವರು ಅಲ್ಲಿ ಏನೇ ನಾನು ಒಂದು ಹೊಸ ಗಾಡಿ ತಗೋಬೇಕಂದ್ರೂ ಕೂಡ ಅಲ್ಲೇ ಪೂಜೆ ಮಾಡಿಸ್ತೀನಿ. ಅವರಿಲ್ಲಾಂದರೆ ಬಳ್ಳಾರಿ ಡಿಸ್ಟಿಕ್ಕೇ ಇಲ್ಲ ಇವತ್ತು. ಯಾಕಂದರೆ ಒಂದು ಸೆಂಟರ್ ಆಫ್ ಅಟ್ರಾಕ್ಷನ್ ಏನನ್ನಿದ್ದಾರೆ ಅಂದರೆ ಬಳ್ಳಾರಿ ಕನಕದುರ್ಗಮ್ಮ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಸರ್, ಈಗ ಬರೀ ಸಮಾಜ ಸೇವೆ ಮಾತ್ರವಲ್ಲದೆ
ಪ್ರತಿನಿತ್ಯವೂ ಕೂಡ ಅನೇಕರಿಗೆ ಅನ್ನದಾನ, ರಕ್ತದಾನ ಇಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುವಂಥದ್ದು ಕೂಡ GK ಫೌಂಡೇಶನ್ ಕಡೆಯಿಂದ ನಡೀತಾ ಇದೆ. ಇವಾಗ ಒಂದು ಗುಡಿ ಕಂಪ್ಲೀಟ್ ಮಾಡಿರ್ತಾರೆ, ಅದೊಂದು ಇನಾಗ್ರೇಷನ್ ಇರ್ತದೆ. ಅದರಲ್ಲಿ ಕೂಡ ನಾವು ಹಿಂಗ ಊಟ ಇಡಿಸ್ಬೇಕಂತೇಳಿ ನಮ್ಮ ಆಫೀಸಿಗೆ, ನಮ್ಮ ಕಚೇರಿಗೆ ಬಂದಾಗ ನಾನು ಅವ್ರಿಗೆ ಒಂದು 2,000 ಜನ, 3,000 ಜನ, ಇವನ್ ಎವ್ರಿ ಇಯರ್ ಒಂದು ಅಯ್ಯಪ್ಪ ಸ್ವಾಮಿ ಮಾಲೂ ಒಂದು 2,000-3,000 ಜನ ಆಗ್ತಾರೆ. ಅವ್ರಿಗೆಲ್ಲ ನಾನು ಅನ್ನದಾನ ಮಾಡ್ಸೋಕ್ಕೆ ನಮ್ಮ ಫೌಂಡೇಶನ್ ಕಡೆಯಲ್ಲಿದ್ದಾನೆ ಎಲ್ಲ ಏರ್ಪಾಟ್ ಮಾಡ್ತಾ ಇರ್ತೀನಿ ಮೇಡಮ್. ಸಾವಿರಾರು ಲಕ್ಷಾಂತರ ಜನರಿಗೆ ನೀವು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಕೊಟ್ಟಿದ್ದು ಅಥವಾ ಜನ ನಿಮ್ಮನ್ನು ಅದಕ್ಕೋಸ್ಕರ ಸ್ಮರಿಸ್ಕೊಳ್ಳೋದು ಎಷ್ಟು ತೃಪ್ತಿ ತಂದುಕೊಡುತ್ತೆ? ಅಥವಾ ಮುಂದಿನ ದಿನಗಳಲ್ಲಿ ಇದನ್ನು ಹೀಗೆ ಕಂಟಿನ್ಯೂ ಮಾಡಬೇಕನ್ನೋ ಯೋಜನೆಗಳೇನಾದರೂ ಇದೆಯಾ? ಹೇಗೆ? ನಾನು GK ಫೌಂಡೇಶನ್ ಮಾತ್ರ ಟೆನಿ ಕಾಸ್ಟ್ ಅದು ಸ್ಟಾಪ್ ಮಾಡೋಕ್ಕೆ ಹೋಗಲ್ಲ. ಈವನ್ ನನ್ನ ಮಗ ಲೀಡ್ ತೊಗೊಂಡು ಕೂಡ ನನ್ನ ಮಗನ ಕೂಡ ಹೇಳಕ್ಕೆ ಹೋಗ್ತೀನಿ, ಈ GK ಫೌಂಡೇಶನ್ ಹಂಗೆ ಕಂಟಿನ್ಯೂ ಮಾಡ್ಕೊತ ಹೋಗ್ರಿ ಅಂತೇಳಿ. ಅದಕ್ಕಿಂತ ಒಂದು 10ರಷ್ಟು ಜಾಸ್ತಿನೇ ಕೆಲಸಗಳು ಮಾಡ್ಕೊತ ಹೋಗಂತೇಳಿ ನಾನು ನೆಕ್ಸ್ಟ್ ಜನರೇಷನ್ ಕೂಡ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇದಕ್ಕೆ ನಿಮ್ಮ ಫ್ಯಾಮಿಲಿಯ ಸಪೋರ್ಟ್ ಹೇಗೆ ಸಿಗ್ತಾ ಇದೆ? ಚೆನ್ನಾಗಿದೆ ಮೇಡಮ್. ಫ್ಯಾಮಿಲಿ ಸಪೋರ್ಟ್ ಇಲ್ಲಾಂದರೆ ಇವೆಲ್ಲ ಮಾಡೋಕ್ಕಾಗಲ್ಲ. ಬಟ್ ಚೆನ್ನಾಗಿದೆ, ಫ್ಯಾಮಿಲಿ ಎಲ್ಲ ದೇ ಆರ್ ವೆರಿ ಸಪೋರ್ಟಿವ್. GK ಫೌಂಡೇಶನ್ ಇಷ್ಟು ಆಕ್ಟಿವ್ ಆಗಿ ರನ್ ಆಗೋದಕ್ಕೆ ಮೂಲಭೂತವಾದಂಥ ಶಕ್ತಿ ಯಾವುದು? ನಿಮ್ಮ GK ರಿಯಲ್ ಎಸ್ಟೇಟ್ ಆ್ಯಂಡ್ ಡೆವಲಪಿಂಗ್ ಅಂತ ಹೇಳಿ ನಾವು ಕೇಳ್ಪಟ್ವಿ, ಇದ್ರ ಬಗ್ಗೆ ಮಾಹಿತಿ ಕೊಡೋದಾದ್ರೆ. GK ಡೆವಲಪರ್ಸ್ ಅಂತೇಳಿ ನಾನು ಫಸ್ಟು ಸ್ಟಾರ್ಟ್ ಮಾಡಿದೆ ಸಿಂಗಪುರ್ಲಿದ್ದ ಬಂದಮೇಲೆ. ಅದು ಒಂದು ನೆಕ್ಸ್ಟ್ ಲೆವೆಲಲ್ಲಿ ಹೋಗಿದೆ. ಇವಾಗ ಒಂದು ಆಲ್ಮೋಸ್ಟ್ 8 ವೆಂಚರ್ಸ್ ಹಾಕಿದ್ದೀವಿ ವಿತಿನ್ 1.5 ಇಯರಲ್ಲಿ. 2022 ನಾನು ಇಂಡಿಯಾಗೆ ಬಂದಿದ್ದೀನಿ. ವಿತಿನ್ 1.5 ಇಯರಲ್ಲಿ ನಾವು 8 ವೆಂಚರ್ಸ್ ಹಾಕಿದ್ದೀವಿ ಬಳ್ಳಾರಲ್ಲಿ. ಆ GK ಡೆವಲಪರ್ಸ್ ಇದ್ರೇ GK ಫೌಂಡೇಶನ್. ಯಾಕಂದರೆ ನಮಗೆ ಎಲ್ಲಿ ಒಂದು ಇಲ್ಲೀಗಲ್ ಆಗಿ ಒಂದು ಬೇರೆ ಥರ ಚಟುವಟಿಕೆಗಳಿದ್ದ ನಾವು ದುಡ್ಡು ತಗೊಳಕ್ಕೆ ಇಷ್ಟಪಡಲ್ಲ. ನಂದು ಏನೇ GK ಫೌಂಡೇಶನ್ಗೆ ಒಂದು ರೂಪಾಯಿ ಖರ್ಚು ಮಾಡಿದ್ರು ಕೂಡ ಅದು ಸ್ವಂತ ಹಾರ್ಡ್ ಅರ್ನ್ ಮನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಸಿಂಗಪೂರಲ್ಲಿ ಕೂಡ ಪ್ರತಿಯೊಂದು ರೂಪಾಯಿ, ಈವನ್ ಇಂಡಿಯಾದಲ್ಲಿ ಕೆಲಸ ಮಾಡೋದು ಕೂಡ ಪ್ರತಿಯೊಂದು ರೂಪಾಯಿ ನಾವು ಟ್ಯಾಕ್ಸ್ ಕಟ್ಟಿ ತಂದಿರೋ ಅಮೌಂಟೇ ಅದು. ಅದು ಎಲ್ಲೇ ಆಗಲಿ ಒಂದು ಒಳ್ಳೆ ರೀತಿಯಲ್ಲಿ ಯೂಸ್ ಆಗಬೇಕಂತೇಳಿ ನಮ್ಮ GK ಫೌಂಡೇಶನ್ ಇಟ್ಕೊಂಡು ಎಲ್ಲ ಕೆಲಸಗಳು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಮೇಡಮ್. ಓಕೆ, ಈಗ GK ಡೆವಲಪರ್ಸ್ ಆಗಿರ್ಬೋದು, GK ಫೌಂಡೇಶನ್ ಆಗಿರ್ಬೋದು, ಎಲ್ಲ ವ್ಯವಹಾರಗಳು ಶಿಸ್ತು ಬದ್ಧತೆಯಿಂದ ಕೂಡಿದೆ ಅನ್ನುವಂಥ ಮಾತು ನಾವು ಕೇಳ್ತಾ ಇದ್ದೀವಿ. ಇದಕ್ಕೆ ನೀವು ಎಷ್ಟು ಕಾನ್ಸಂಟ್ರೇಟ್ ಮಾಡ್ತಿದ್ದೀರಾ ಅಂತ? 100% ಅದು ಫೋಕಸ್ ಮಾಡಬೇಕಾಗುತ್ತೆ. ನಾವು ಏನೇನು ನಡೆಸಿದ್ರು ಕೂಡ ನಾವೊಂದು ಎಥಿಕ್ಸ್ ಇರಬೇಕು. ಅಂದರೆ ನಾವು ಏನೇ ಮಾಡಿದ್ರು, ಒಂದು ರಾಜಕೀಯ ಮಾಡಿದ್ರು, ಒಂದು ಬಿಸ್ನೆಸ್ ಮಾಡಿದ್ರು, ಒಂದು ಏನೇ ಮಾಡಿದ್ರು ಕೂಡ ಅದು ಮೌಲ್ಯಗಳು ಬಿಟ್ಟು ಹೋಗಬಾರ್ದು, ಒಂದು ಎಥಿಕ್ಸ್ ಬಿಟ್ಟು ಹೋಗಬಾರ್ದು. ಓಕೆ, ಇಷ್ಟೆಲ್ಲ ಸಮಾಜಮುಖಿಯಾಗಿ ನೀವು ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಒಂದು ಕ್ಲೀನ್ ಇಮೇಜ್ ಇಟ್ಕೊಳ್ಳೋದಾಗಿರ್ಬೋದು ಅಥವಾ ಯಂಗ್ ಡೈನಮಿಕ್ ಲೀಡರ್ ಅಂತ ಹೆಸರು ತಗೊಳ್ಳೋದಾಗಿರ್ಬೋದು, ಇದು ಯಾವುದು ಅಷ್ಟು ಸುಲಭದ ಮಾತಲ್ಲ. ಬಟ್ ಯಾವ ರೀತಿ ನೀವು ಅದನ್ನು ನಿಭಾಯಿಸ್ತೀರಾ? ಮುಂದಿನ ದಿನಗಳಲ್ಲಿ ಇದನ್ನು ಕಾಪಾಡ್ಕೊಂಡು ಹೋಗೋ ದೊಡ್ಡ ಜವಾಬ್ದಾರಿ ನಿಮ್ಮ ಮೇಲಿದೆ. ಹೌದು, ನಾವು 365 ಡೇಸು ಆಲ್ಮೋಸ್ಟು ಈ 3-4 ವರ್ಷದಲ್ಲಿ ಒಂದು 1 ವೀಕ್ ಮಾತ್ರ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡಿದ್ದೀವಿ. ಈ 365 ಡೇಸಲ್ಲಿ ಈವನ್ ಇಫ್ ಐ ಗೆಟ್ ಫೀವರ್ ಏನಾನ ಹೆಲ್ತ್ ಇಶ್ಯೂ ಆದರೂ ಕೂಡ ನಾನು ಒಂದು ದಿನ ಕೂಡ ರಜೆ ತೊಗೊಂಡಿಲ್ಲ. ಬೆಳಿಗ್ಗೆ 9:30, 10 o'clock ಹೊರಗಡೆ ಹೋದರೆ ರಾತ್ರಿ 10 ಗಂಟೆಗೆ ನಾವು ಮನೆಗೆ ಬರೋದು. 100% ಎಫರ್ಟ್ಸ್ ಹಾಕಿ ಒಂದು ಬಿಸ್ನೆಸ್ ಇರ್ಬೋದು, ಒಂದು ನಮ್ಮ GK ಫೌಂಡೇಶನ್ ಇರ್ಬೋದು, ಒಂದು ಕ್ಲೀನ್ ಇಮೇಜ್ಲಿದ್ದ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ನಿಮ್ಮ ಯೂತ್ ಫ್ಯಾನ್ ಫಾಲೋಯಿಂಗ್ ಯಾರಿದ್ದಾರೆ ಅವರೆಲ್ಲರೂ ನಿಮ್ಮನ್ನು ಬಳ್ಳಾರಿಯ ಭರವಸೆಯ ನಾಯಕ ಅಂತ ಕರೀತಾರೆ. ಸೊ ಇದನ್ನೆಲ್ಲವನ್ನ ಕಂಪೇರ್ ಮಾಡಿದಾಗ, ಕನ್ಸಿಡರ್ ಮಾಡಿದಾಗ ನಿಮಗೇನಾದರೂ ಪಾಲಿಟಿಕ್ಸಿಗೆ ಬರಬೇಕು ಅನ್ನೋ ಆಸೆ ಇದೆಯಾ ಅನ್ನುವಂಥ ಒಂದು ಸಣ್ಣ ಪ್ರಶ್ನೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ನಮ್ಮ ಬಿಸ್ನೆಸ್ಸು, ನಮ್ಮ ಫೌಂಡೇಶನ್ಗೆ ನಾನು ಟೈಮ್ ಕೊಡೋಕ್ಕೆ ಕಷ್ಟ ಆಗಿಬಿಟ್ಟಿದೆ. ಓಕೆ, ರಾಜಕೀಯ ಅಂತ ಬಂದರೆ ಅದು ಜನ ಡಿಸೈಡ್ ಮಾಡಬೇಕಾಗಲಿ, ನಾವು ಡಿಸೈಡ್ ಮಾಡಬಾರ್ದು. ಪವನ್ ಕಲ್ಯಾಣ್ ಒಂದು ಡೈಲಾಗ್ ಹೇಳ್ತಾರೆ, ಅವಸರమైతే ಓಡಿపోతానేమో కానీ విలువలు లేకున్నట్ల రాజకీయాలు చేయను ಅಂತೇಳಿ ಒಂದು ತೆಲುಗಲ್ಲಿ ಒಂದು ಡೈಲಾಗ್ ಹೊಡಿತಾರೆ ಅವರು. ಅದು ಮೌಲ್ಯಗಳಿಲ್ಲಾರ್ದಂಗೆ ನಾವು ರಾಜಕೀಯ ಮಾಡಬಾರ್ದು. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂತೇಳಿ ನಮಗೊಂದು MLA ಕಂಟೆಸ್ಟ್ ಮಾಡಬೇಕಂದ್ರೆ ಒಂದು 45 lakhs ಮಾತ್ರ ಲಿಮಿಟ್ ಕೊಟ್ಟಿರ್ತಾರೆ ಅವ್ರು ಖರ್ಚು ಮಾಡೋದಕ್ಕೆ. ಒಂದು MLA, ಒಂದು MP ಕಂಟೆಸ್ಟ್ ಮಾಡಬೇಕಂದ್ರೆ ಒಂದು 90-95 lakhs ಏನೋ ಅಷ್ಟೇ ಮಾತ್ರ ಖರ್ಚು ಮಾಡಬೇಕಂತೇಳಿ ಇರುತ್ತೆ. ಬಟ್ ನಿಮಗೂ ತಿಳಿದಿರೋವ್ರಿಗೆ 45 lakhs ಎಂಬುದು ವೆರಿ ನೆಗ್ಲಿಜಿಬಲ್ ಅಮೌಂಟು ಇನ್ ಟುಡೇಸ್ ಜನ್ರೇಷನ್. ಒಂದು ದಿನಕ್ಕೂ ಅವ್ರು ಖರ್ಚಿಗಾಗಲ್ಲ. ಅಲ್ಲಿದ್ದಾನೆ ಸ್ಟಾರ್ಟ್ ಆಗುತ್ತೆ ಆ್ಯಕ್ಚುಯಲ್ ಪ್ರಾಬ್ಲಮ್. ಎಲೆಕ್ಷನ್ ವೋಟಿಂಗ್ ಬಿಫೋರ್ಲಿದ್ದಾನೆ ಎಲೆಕ್ಷನ್ ಕಮಿಷನ್ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇಂಪ್ಲಿಮೆಂಟ್ ಮಾಡುತ್ತಲ್ಲ, ಅಲ್ಲೇ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ ನಮಗೆ. ಅಲ್ಲಿದ್ದ ಎವ್ರಿ ಲೇಯರ್ ವೋಟಿಂಗ್ ಆಗ್ಬೋದು, ವೋಟರ್ಸ್ ದುಡ್ಡು ತೊಗೊಳೋದಾಗ್ಬೋದು, ಬೇರೆ ಎಲ್ಲ ಲೇಯರಲ್ಲಿ ಈ ಥರ ಡೇ ಬೈ ಡೇ ಕರಪ್ಷನ್ ಹಾಕ್ಕೊಂತ ಬರ್ತಾನೆ ಇದೆ. ಭವಿಷ್ಯದ ಬಳ್ಳಾರಿ ಹೇಗಿರಬೇಕು ಅಂತ, ನಿಮ್ಮ ತಾಯಿನಾಡು, ನೀವು ಹುಟ್ಟಿದಂಥ ನಾಡು ಹೇಗಿರಬೇಕು ಅನ್ನುವಂಥ ಕನಸು ನಿಮಗಿದೆ? ಬಳ್ಳಾರಿಯಲ್ಲಿ ಆಲ್ಮೋಸ್ಟ್ 39 ವಾರ್ಡ್ಸ್ ಇದ್ದಾವೆ. ಪ್ರತಿಯೊಂದು ವಾರ್ಡಲ್ಲಿ ಡೆವಲಪ್ಮೆಂಟ್ ಆಗಬೇಕೆಂಬುದು. ಸ್ಪೆಷಲಿ ನಾನು ನೋಡ್ತಾ ಇರೋವರೆಗೂ ಮೇನ್ ಅಂದರೆ ಎಲ್ಲಿ ಟಾಪ್ ಕ್ಲಾಸ್ ಪೀಪಲ್ ಇದ್ದಾರೋ ಅಲ್ಲಿ ಮಾತ್ರ ಜಾಸ್ತಿ ಡೆವಲಪ್ಮೆಂಟ್ ಕಾಣಿಸ್ತದೆ ನಮಗೆ. ಬಟ್ಟು ಬ್ಯಾಕ್ವರ್ಡ್ ಏರಿಯಾದಲ್ಲಿ ಯಾಕೆ ಮಾಡ್ತಾ ಇಲ್ಲ ಎಂಬುದು ನನಗೊಂದು ಚಿಕ್ಕ ಇದು. ಇವಾಗ ನೀವು ತಗೊಂಡ್ರೆ ಒಂದು ಕೌಲ್ ಬಜಾರ್ ತಗೋಬೋದು, ಒಂದು ಗುಗ್ಗರೆಟ್ಟಿ ತಗೋಬೋದು, ಒಂದು ಕಾಕರ ತೋಟ ತಗೋಬೋದು, ಬಳ್ಳಾರಿಯಲ್ಲಿ ನಡ್ತಾ ಇರೋದು
ಮತ್ತು ಒಂದು ಬಾಪೂಜಿ ನಗರ, ಒಂದು ರಾಧಾಕೃಷ್ಣ ಕಾಲನಿ, ಒಂದು ಹುಸೇನ್ ನಗರ, ಒಂದು ಶ್ರೀರಾಮ್ಪುರ ಕಾಲನಿ. ಅಲ್ಲಿ ವಾರ್ಡ್ ವೈಸ್ ಡೆವಲಪ್ಮೆಂಟ್ ಆಗ್ತಾ ಇಲ್ಲ ಎಂಬುದು ಒಂದು ನನಗೆ ಕೊರತೆ ಇದೆ ಮೇಡಮ್. ಅಂದರೆ ಅಲ್ಲೇ ಡ್ರೈನೇಜ್ ಸಿಸ್ಟಮ್ ನಡೀತಾ ಇರುತ್ತೆ, ಅಲ್ಲೇ ವಾಟರ್ ಹೋಗ್ತಾ ಇದ್ದೆ, ಅದರಲ್ಲಿದ್ದ ಹೆಲ್ತ್ ಎಫೆಕ್ಟ್ ಆಗುತ್ತೆ. ಆ ಹೆಲ್ತ್ಲಿದ್ದ ಮತ್ತೆ ನಾವು ಹಾಸ್ಪಿಟಲ್ಗೆ ದುಡ್ಡು ಖರ್ಚು ಮಾಡಬೇಕಾಗುತ್ತೆ. ಸೊ ಪ್ರತಿಯೊಂದು ವಾರ್ಡಲ್ಲಿ ಡೆವಲಪ್ಮೆಂಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ನನ್ನ ಒಂದು ಆಶೆ. ರಾಜಕೀಯವಾಗಿ ನಾವು ನೋಡೋದಾದ್ರೆ ಗಣಿನಾಡು ಪಾಲಿಟಿಕ್ಸಿಗೆ ಒಂದು ಫೈರ್ ಅಂತಾನೆ ನಾವು ಹೇಳ್ಬೋದು. ಅಷ್ಟರ ಮಟ್ಟಿಗೆ ಇಂಪಾರ್ಟೆನ್ಸ್ ಅನ್ನು ಪಡ್ಕೊಳ್ಳುತ್ತೆ ರಾಜ್ಯ ರಾಜಕಾರಣದಲ್ಲಿ. ಬಟ್ ನೀವು ಎಲ್ಲ ರಾಜಕೀಯ ನಾಯಕರ ಜೊತೆಯಲ್ಲಿ, ಮುಖಂಡರ ಜೊತೆಯಲ್ಲಿ ಒಂದು ಉತ್ತಮವಾದಂಥ ಬಾಂಡೇಜ್ ಹೊಂದಿದ್ದೀರಾ, ಒಂದು ಒಳ್ಳೆ ಕನೆಕ್ಷನ್ ಇದೆ. ಇದು ನಿಮಗೆ ಸಹಕಾರಿ ಆಗ್ತಾ ಇದೆಯಾ? ಹೇಗೆ ಬಾಂಡಿಂಗ್ ಚೆನ್ನಾಗಿದೆ, ಎಲ್ಲರ ಹತ್ರನೂ ಚೆನ್ನಾಗೇ ಇರ್ತೀವಿ. ಇಲ್ಲಿ ನಾವು ಒಂದು ಪಕ್ಷ ಅಂತೇಳಿ ಎಲ್ಲಿ ಗುರುತಿಸ್ಕೊಂಡಿಲ್ಲ. ಒಂದು ರಾಜಕೀಯವಾಗಿ ನಾವೇನು ಮಾಡ್ತಾ ಇಲ್ಲ, ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್ ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ತಾ ಇದೀವಿ. ಮುಂದೆ ಯಾವ ಸೆಕ್ಟರ್ನ ಕಾನ್ಸಂಟ್ರೇಟ್ ಮಾಡಬೇಕನ್ನೋ ಕನಸು ನಿಮಗಿದೆ? ನಾವೊಂದು ಇವಾಗ GK ಕನ್ಸ್ಟ್ರಕ್ಷನ್ ಅಂತೇಳಿ ವಿ ಎಂಟರ್ಡ್ ಇನ್ ಟು ದ ಕನ್ಸ್ಟ್ರಕ್ಷನ್ ಫೀಲ್ಡ್ ಫ್ರಮ್ ಪಾಸ್ಟ್ 6 months. ಪ್ರತಿಯೊಬ್ಬರಿಗೆ ಒಂದು ಅಫೋರ್ಡಬಲ್ ಹೌಸಿಂಗ್ ಸ್ಕೀಮ್ ಅಂತೇಳಿ ಪ್ಲಾನ್ ಮಾಡ್ತಾ ಇದ್ದೀವಿ. ಅವ್ರಿಗೆ ಏನೇ ಇವಾಗ ಒಂದು ಬ್ಯಾಂಕಲ್ಲಿ ಒಂದು 50 lakhs ಲೋನ್ ತಗೊಂಡ್ರೆ ಆಲ್ಮೋಸ್ಟ್ ಒಂದು 15 yearsಲ್ಲಿ ಒಂದು 35 lakhs ಲೋನ್ ಇಂಟ್ರೆಸ್ಟ್ ಕಟ್ಟಬೇಕಾಗುತ್ತೆ. ಆ ಥರ ಇಲ್ಲಾರ್ದಂಗೆ ನಾವೊಂದು ಡಿಫ್ರೆಂಟ್ ಕಾನ್ಸೆಪ್ಟ್ ತರಬೇಕು. ಅವ್ರಿಗೆ ಇಂಟ್ರೆಸ್ಟ್ ಇಲ್ಲಾರ್ದಂಗೆ ಅವ್ರು ಒಂದು 50% ಇಂಟ್ರೆಸ್ಟ್ ಅವ್ರು ಕಟ್ಟೋ ಥರ, ಒಂದು 50% ಇಂಟ್ರೆಸ್ಟ್ ನಮ್ಮ ಕಂಪನಿ ಕಟ್ಟೋ ಥರ, ಅದೊಂದು ಪಬ್ಲಿಕ್ ಲಿಮಿಟೆಡ್ ಕಂಪ್ನಿನೂ ನಾವು ಮಾಡ್ತಾಯಿದ್ದೀವಿ. ಪ್ರತಿಯೊಬ್ಬರಿಗೂ ಒಂದು ಮನೆ, ಒಂದು ಬೇಸಿಕ್ ನೀಡ್ಸ್ ಏನಿದಾವೆ ಮಾಡ್ಕೊಡ್ಬೇಕಂತೇಳಿ ನಮ್ಮ ಕಂಪನಿದೊಂದು ಮುಖ್ಯ ಉದ್ದೇಶ ಆಗಿ ನಾವು ಒಂದು 6 monthsಲಿಂದ ಕೆಲಸ ಮಾಡ್ತಾಯಿದ್ದೀವಿ. ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ಕೊಡಬೇಕನ್ನುವಂಥ ಆಸೆ ನಿಮಗಿದೆ ಅಂತ. ಯಾಕೆ ಇದು? ನನ್ನ ಮಗಳಿಗೆ ಇವಾಗ 2 years ಕಂಪ್ಲೀಟ್ ಆಗಿದೆ. ಒಂದು 3rd year ಎಂಟರ್ ಆಗೋ ಸಮಯಲ್ಲಿದ್ದ ನಮ್ಮದೊಂದು ಮೈತ್ರಿ ಫೌಂಡೇಶನ್ ಅಂತೇಳಿ ಸ್ಟಾರ್ಟ್ ಮಾಡ್ತೀವಿ ನಮ್ಮ ಮಗಳ ಹೆಸರ ಮೇಲೆ. ಆ ಹುಡುಗಿ ಯಾವ ಥರ ಬೆಳ್ಕೊತ ಹೋಗ್ತಾಳೋ ಆ ಥರ ನಾನು ಶಿಕ್ಷಣಕ್ಕೆ, ಸ್ಪೆಷಲಿ ಫಾರ್ ಗರ್ಲ್ ಚೈಲ್ಡ್ ಎಜುಕೇಷನ್ಗೆ ನಾವೆಷ್ಟು ಆದರೆ ಅಷ್ಟು ಸಹಾಯ ಮಾಡಬೇಕಂತ ಪ್ರತಿಯೊಂದು ವರ್ಷಕ್ಕೂ ಇಷ್ಟಂತೇಳಿ ಪ್ಯಾಕೇಜ್ ಇಟ್ಬಿಡ್ತೀವಿ. ಅದು ಹೆಣ್ಮಕ್ಳಿಗೆ ಮಾತ್ರ ಅದು ಸೇರ್ಬೇಕಂತೇಳಿ ಒಂದು ಫೌಂಡೇಶನ್ ಸ್ಟಾರ್ಟ್ ಮಾಡಿ ಮುಂದೆ ಹೋಗ್ತೀವಿ ಮೇಡಮ್. ಓಕೆ, ಎಷ್ಟು ಜನ ಫಲಾನುಭವಿಗಳನ್ನು ಇದರಲ್ಲಿ ಸೇರಿಸ್ಕೊಳ್ಬೇಕನ್ನುವಂಥ ಗುರಿ ನಿಮಗಿದೆ? ಈ ಎಜುಕೇಷನ್ ಫೀಲ್ಡಲ್ಲಿ ಅಟ್ಲೀಸ್ಟ್ ಮಿನಿಮಮ್ ಒಂದು 100 numbers ಇದ್ದ ಸ್ಟಾರ್ಟ್ ಮಾಡ್ತೀವಿ. ನೋಡೋಣ ಅದು ಮುಂದೆ ಯಾವ ಥರ ಹೋಗ್ತೋ, ನಮ್ಮ ಬಿಸ್ನೆಸ್ ಯಾವ ಥರ ಡೆವಲಪ್ ಆಗುತ್ತೋ ಆ ಥರ ನಾವು. ನನಗಂತ ಒಂದು ಆಸೆ ಏನಿಲ್ಲ, ದುಡ್ಡು ಸಂಪಾದನೆ ಮಾಡಬೇಕು, ಎಲ್ಲ ನನ್ನ ಫ್ಯಾಮಿಲಿಗೆ ಇಡಬೇಕು, ಆ ಥರ ಏನೋ ಆಸೆ ಇಲ್ಲ. ನಮ್ಮ ಕೈಲಾದಷ್ಟು ಸಹಾಯ ಮಾಡ್ಕೊತ ಮುಂದಕ್ಕೆ ಹೋಗ್ಬೇಕಂತೇಳಿ ನನ್ನ ಆಸೆ. ಸೊ ಓವರ್ ಆಲ್ ಕಲ್ಯಾಣ ಕರ್ನಾಟಕದ ಚಿತ್ರಣ, ನಿಮ್ಮ ಕನಸು ಏನು ಅಂತ? ಕಲ್ಯಾಣ ಕರ್ನಾಟಕದಲ್ಲಿ ತುಂಬ ಬ್ಯಾಕ್ವರ್ಡ್ ಡಿಸ್ಟ್ರಿಕ್ಸು ಇದೆ ಮೇಡಮ್. ಯುವಕರು ಬೇರೆ ಚಟುವಟಿಕೆಗಳಲ್ಲಿ ಹೋಗ್ತಾ ಇದ್ದಾರೆ, ರಾಂಗ್ ಡೈರೆಕ್ಷನಲ್ಲಿ ಹೋಗ್ತಾ ಇದ್ದಾರೆ. ಆ ಚಟುವಟಿಕೆಗಳಿಂದ ಹೊರಗೆ ತೊಗೊಂಬರ್ಬೇಕಂದ್ರೆ ನಾವು ಸ್ಪೋರ್ಟ್ಸ್ಗೆ ತುಂಬ ಪ್ರಾಮುಖ್ಯತೆ ಕೊಡಬೇಕು, ಒಂದು ಫಿಟ್ನೆಸ್ಗೆ ತುಂಬ ಪ್ರಾಮುಖ್ಯತೆ ಕೊಡಬೇಕು. ನಮ್ಮ ಕೈಲಾದಷ್ಟು, ನನ್ನ GK ಫೌಂಡೇಶನ್ ಕೈಲಾದಷ್ಟು ಯಾಕೆ ಫಿಟ್ನೆಸ್ಗೆ ಅಷ್ಟು ಹೆಲ್ಪ್ ಮಾಡ್ತಾ ಇದೆ, ಎಷ್ಟು ಸಪೋರ್ಟ್ ಮಾಡ್ತಾ ಇದೆ ಅಂದರೆ ಅವ್ರನ್ನ ಒಂದು ಒಳ್ಳೆಯ ಉದ್ದೇಶದಲ್ಲಿದ್ದ ತೊಗೊಂಬರ್ಬೇಕೆಂಬುದೇ ನಮ್ಮದು ಮುಖ್ಯ ಉದ್ದೇಶ ಮೇಡಮ್. GK ಫೌಂಡೇಶನ್ ಬಗ್ಗೆ ಬಹಳಷ್ಟು ಜನರಿಗೆ ಮಾಹಿತಿ ಇದೆ, ಆದರೆ GK ಡೆವಲಪರ್ಸ್ನ ಬಗ್ಗೆ ಮಾಹಿತಿಯನ್ನು ಕೊಡಬೇಕು, ಜನಕ್ಕೆ ಇನ್ನೂ ಹೆಚ್ಚಾಗಿ ತಲುಪಬೇಕು ಅಂತ ಹೇಳಿದ್ರೆ ಏನು ಹೇಳ್ತೀರಾ? ನಮ್ಮ GK ಡೆವಲಪರ್ಸ್ ಮುಖ್ಯ ಉದ್ದೇಶ ಪ್ರತಿಯೊಬ್ಬರಿಗೂ ಒಂದು ಬ್ಯಾಕ್ವರ್ಡ್ ಇರ್ಬೋದು, ಮಿಡಿಲ್ ಕ್ಲಾಸ್ ಇರ್ಬೋದು, ಲೋಯರ್ ಮಿಡಿಲ್ ಕ್ಲಾಸ್ ಇರ್ಬೋದು, ಪ್ರತಿಯೊಬ್ಬರಿಗೂ ಒಂದು ಮನೆ, ಒಂದು ಸಣ್ಣ ಮನೆ, ಒಂದು 20-40 ಅಲ್ಲಿ ಒಂದು ಮನೆ ಕಟ್ಕೊಡ್ಬೇಕು. ಅವ್ರದ್ದು ಏನೇ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇದ್ದರೂ ಕೂಡ ಅವ್ರಿಗೆ ಈಸಿಯಾಗಿ ಒಂದು ಬ್ಯಾಂಕ್ ಲೋನ್ ಮಾಡಿಸಿ, ಆ ಬ್ಯಾಂಕ್ ಲೋನನ್ನು ಕೂಡ ಒಂದು 10% ನಮ್ಮ GK ಡೆವಲಪರ್ಸ್ ಅವ್ರ GK ಗ್ರೂಪ್ಸೇ ಒಂದು ಅದನ್ನು ಕಟ್ಟಬೇಕಂತೇಳಿ, ಅದು ಕೂಡ ನಾವು ಒಂದು ಬೇರೆ ರೀತಿಯಲ್ಲಿ ನಮ್ಗೆ ಬಂದಿರೋ ಒಂದು 10%, 15% ತಿನ್ ಮಾರ್ಜಿನ್ಸ್ ಇಟ್ಕೊಂಡು ನಾವು ಏನೇ ಮಾಡಿದ್ರು ಕೂಡ ಅದರಲ್ಲೇ ಒಂದು 3%, 4% ನಾವು ಬೇರೆ ಎಲ್ಲನೂ ಇನ್ವೆಸ್ಟ್ಮೆಂಟ್ ಮಾಡಿ, ಒಂದು SIP ಆಗಿರ್ಬೋದು, ಒಂದು ಮ್ಯೂಚುವಲ್ ಫಂಡ್ಸಲ್ಲಿ ಆಗಿರ್ಬೋದು, ಆ ಇನ್ವೆಸ್ಟ್ಮೆಂಟಲ್ಲಿ ಏನು ಪ್ರಾಫಿಟ್ ಬರ್ತೀವಿ ನಾವು ನೋಡ್ತಾರೆ. SIPಯಲ್ಲಿ ಆಲ್ಮೋಸ್ಟ್ ಲಾಸ್ಟ್ 2 years ಡಾಟಾ ತೊಗೊಂಡ್ರೆ 24% ಪ್ರಾಫಿಟ್ ಸಿಕ್ಕಿದೆ. ಅದೇ ಅಮೌಂಟ್ ತೊಗೊಂಡಾಗ, ಪ್ರಾಫಿಟ್ ಅಮೌಂಟ್ ತೊಗೊಂಡಾಗ ನಾವು SIPಯಲ್ಲಿ ಹಾಕಿ ಅದಕ್ಕೆ ಬಂದಿರೋ ಅಮೌಂಟ್ ಇವ್ರಿಗೆ ಲೋನ್ ಕಟ್ಟೋ ಒಂದು ಜವಾಬ್ದಾರಿ ತಗೊಂಡು ನಾವು ಪ್ರತಿಯೊಬ್ಬರಿಗೊಂದು ಮನೆ, ಪ್ರತಿಯೊಬ್ಬರಿಗೊಂದು ಬೇಸಿಕ್ ನೀಡ್ಸ್ ಏನು ಮಾಡಬೇಕಂತೇಳಿ, ಏನೇನು ಬೇಕು ಅವೆಲ್ಲ ಮಾಡಬೇಕಂತೇಳಿ ಒಂದು ಉದ್ದೇಶ. ಓಕೆ, ಇಷ್ಟೆಲ್ಲ ಸಮಾಜಮುಖಿ ಕಾರ್ಯವನ್ನು ಮಾಡ್ತಿದ್ದಾರೆ, ಬಳ್ಳಾರಿ ಬಗ್ಗೆ ಒಂದು ಕನ್ಸನ್ನು ಕಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಪಾಲಿಟಿಕ್ಸಿಗೆ ಬರ್ತಾರಾ? ಇವರಿಗೆ ಅಧಿಕಾರ ಅನ್ನುವಂಥದ್ದು ಇದ್ದಾಗ ಮಾತ್ರವೇ ಇವರ ಕನಸುಗಳು ಈಡೇರೋದಕ್ಕೆ ಸಾಧ್ಯ ಅನ್ನುವಂಥ ಒಂದು ಅಭಿಪ್ರಾಯ ಇರುತ್ತೆ. ಸೊ ಪಾಲಿಟಿಕ್ಸಿಗೆ ನೀವು ಎಂಟ್ರಿ ಆಗಬೇಕು ಅನ್ನೋ ಕನಸೇನಾದರೂ ಇದೆಯಾ? ಪಾಲಿಟಿಕ್ಸಲ್ಲಿ ಎಂಟ್ರಿ ಆಗಬೇಕಂದ್ರೆ ನಾನು ಹೇಳಿದ್ನಲ್ಲ, ಸ್ವಲ್ಪ ಮೌಲ್ಯಗಳು ಫಾಲೋ ಆಗಬೇಕು. ಒಂದು ಶಾಸಕರಂತ ಹೇಳಿದ ಮೇಲೆ ಯಾವುದೇ ಕ್ಷೇತ್ರದಲ್ಲಿ ನಿಂತ್ಕೊಂಡ್ರು ಕೂಡ ಅವರು 20 ರಿಂದ 25 ದಿನ ಕ್ಷೇತ್ರದಲ್ಲಿ ಅವ್ರು ಇರಲೇಬೇಕು, ನೋ ಮ್ಯಾಟರ್ ವಾಟ್.
ಒಂದು 5 ದಿನ ಬೇಕಾದ್ರೆ ನೀವು ಫ್ಯಾಮಿಲಿ ಸ್ಪೆಂಡ್ ಮಾಡಿರಿ, ಒಂದು 5 ದಿನ ಬೇಕಾದರೆ ನೀವು ಬೆಂಗಳೂರು ಡೆಲ್ಲಿ ಅಂತ ತಿರುಗ್ಬೋದು. ಬಟ್ ಆದರೆ ನಾನು ಬಳ್ಳಾರಿ ಜಿಲ್ಲೆಯಲ್ಲಿ ಸುಮಾರಷ್ಟು ಜನ ನೋಡ್ತಾ ಇರ್ತೀನಿ, ಅದು ಕಾಣಿಸ್ತಾ ಇಲ್ಲ ನನಗೆ. ಅವ್ರು ಏನೇ ಸಂಪರ್ಕ ಮಾಡಬೇಕಂದ್ರೂ ಕೂಡ ಆ ಕ್ಷೇತ್ರದಲ್ಲಿ ಒಂದು ಶಾಸಕರು ಇಲ್ಲ ಅಂದರೆ ಅವ್ರು ಯಾರು ಅಪ್ರೋಚ್ ಆಗ್ತಾರೆ, ಅದು ತುಂಬ ಕೊರತೆ ಇದೆ. ಇದೆಲ್ಲದಕ್ಕೂ ಒಂದು ಸೋರ್ಸ್ ಅನ್ನುವಂಥದ್ದು ಯಾವ್ದಾದ್ರು ಬೇಕಾಗುತ್ತೆ ಅಥವಾ ಒಂದೇನಾದ್ರು ಟ್ರಿಗರಿಂಗ್ ಫ್ಯಾಕ್ಟರ್ ಅನ್ನುವಂಥದ್ದು ಬೇಕಾಗುತ್ತೆ? ಟ್ರಿಗರಿಂಗ್ ಪಾಯಿಂಟ್ ಡೆಫಿನೆಟ್ಲಿ ವಿತಿನ್ 1 or 2 ಇಯರ್ಸಲ್ಲಿ ನಿಮಗೆ ಕಂಡು ಬರುತ್ತೆ. ಯಾಕಂದರೆ ಒಂದು ಪ್ಲಾನಿಂಗ್ ಎಂಬುದು ಇರಬೇಕು. ನಾನು ಬೀಯಿಂಗ್ IT ಎಂಪ್ಲಾಯ್ ಏನೇ ಕೆಲಸ ಮಾಡಬೇಕಂದ್ರೂ ಕೂಡ ಒಂದು ಪ್ಲಾನ್ ಎಂಬುದು ತುಂಬ ಇಂಪಾರ್ಟೆಂಟ್. ಪ್ಲಾನ್ ಕರೆಕ್ಟು ಹಾಕೊಂಡ್ಬಿಟ್ಟು ಎಕ್ಸಿಕ್ಯೂಷನ್ ಈಸಿಯಾಗಿ ನಡೆದೋಗ್ಬಿಡುತ್ತೆ. ಆ ಪ್ಲಾನ್ ಎಲ್ಲ ಮಾಡ್ಕೊತಾ ಇದ್ದೀವಿ, ಗ್ರಾಸ್ ರೂಟ್ ಲೆವೆಲಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಯಾವ ಏರಿಯಾದಲ್ಲಿ ಏನು ನಡೀತಾ ಇದೆ, ಯಾವ ವಾರ್ಡಲ್ಲಿ ಏನು ನಡೀತಾ ಇದೆ, ಯಾವ ರೋಡ್ಸ್ಗೆ ಎಷ್ಟು ಖರ್ಚು ಮಾಡಿದ್ದಾರೆ, ಎಷ್ಟು ಹಿಂದೆ ಹೋಗಿದೆ, ಪ್ರತಿಯೊಂದು ಪಾಯಿಂಟು ನಮ್ಮ ಹತ್ರವಾಗಿದೆ. ಒಂದು ಟೀಮ್ ಕೆಲಸ, ಟೀಮ್ ವರ್ಕ್ ಅಂತೂ ಸ್ಟಾರ್ಟ್ ಆಗಿದೆ. ಇವಾಗೆಲ್ಲ ಆಲ್ಮೋಸ್ಟ್ 1 year ಆಯಿತು. ಪ್ರತಿಯೊಂದು ಲೇಯರಲ್ಲಿ ಏನೇನು ನಡೀತಾ ಎಂಬುದು ನನಗೆ ಫುಲ್ ಐಡಿಯಾ ಇದೆ. ಅದು ಟೈಮು ಸಂದರ್ಭ ಬಂದಾಗ ಡೆಫಿನೆಟ್ಲಿ ನಾನು ಮಾಧ್ಯಮ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ರೈಟ್ ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಿಮ್ಮ ಕಡೆಯಿಂದ ಆಗ್ತಿರುವಂತಹ ಎಲ್ಲ ಸಮಾಜ ಸೇವೆ ಆಗಿರ್ಬೋದು ಅಥವಾ ಭವಿಷ್ಯದ ಬಗ್ಗೆ ನಿಮಗಿರುವಂತಹ ಗುರಿ ಆಗಿರ್ಬೋದು, ಇದೆಲ್ಲವನ್ನ ಮುಕ್ತವಾಗಿ ಹಂಚಿಕೊಂಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ಈ ವರ್ಷ 2025 ಪವರ್ TV ಕರುನಾಡ ಕಣ್ಮಣಿ 2025 ನನ್ನನ್ನು ನೇಮಕ ಮಾಡಿದ್ದಕ್ಕೆ ಪ್ರಜ್ವಲ ಮೇಡಮ್ ಅವ್ರಿಗೂ ಮತ್ತು ಎಂಟೈರ್ ಪವರ್ TV ಟೀಮ್ಗೂ ನಮ್ಮ ಹೃದಯಪೂರ್ವಕ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಮೇಡಮ್. ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ, ಎಷ್ಟೇ ಒಳ್ಳೆ ವಿದ್ಯಾಭ್ಯಾಸ ಇದ್ರೂ, ಕೋಟಿ ಕೋಟಿ ಸಂಬಳ ಇದ್ರೂ ಕೂಡ ನಮ್ಮ ತಾಯ್ನಾಡಿನ ಮಣ್ಣಿನ ಸೆಳೆತವೇ ನಮಗೆ ಹೆಚ್ಚು ಅಂತ ಹೇಳಿ ಸಿಂಗಪುರ್ನಿಂದ ವಾಪಸ್ ತಾಯ್ನಾಡಿಗೆ ಬಂದು ಪ್ರತಿಯೊಬ್ಬರ ಕಷ್ಟಗಳಿಗೂ ಮಿಡಿಯುತ್ತಾ ಎಲ್ರಿಗೂ ಸಹಾಯ ಹಸ್ತವನ್ನ ಚಾಚ್ತಾ ಎಲೆಮರೆ ಕಾಯಿಯಂತೆ ಸಮಾಜಕ್ಕೆ ಸೇವೆ ಸಲ್ಲಿಸ್ತಾ ಇರುವಂತಹ ಕಣ್ಮಣಿಯನ್ನ ನಿಮ್ಮ ಮುಂದೆ ಇಡುವಂತ ಪ್ರಯತ್ನವನ್ನ ನಾವು ಮಾಡಿದ್ವಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಪವರ್ TV, ಇದು ನಿಮ್ಮ ಶಕ್ತಿ.